ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸದ್ಯ ಸಿಎಂ ಗದ್ದುಗೆ ಏರೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕರ್ನಾಟಕವನ್ನ ಮುನ್ನಡೆಸುವ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅದರ ಬೆನ್ನಲ್ಲೇ ಅವರ ಫಸ್ಟ್ ರಿಯಾಕ್ಷನ್ ಇದು. ಕರ್ನಾಟಕವನ್ನ ಮುನ್ನಡೆಸೋ ಜವಾಬ್ದಾರಿ ವಹಿಸಿಕೊಂಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಗಾಂಧಿ ಕುಟುಂಬ ಈ ಜವಾಬ್ದಾರಿ ಕೊಟ್ಟಿದೆ. ಅವರ ನಂಬಿಕೆ ಮತ್ತು ಪ್ರೋತ್ಸಾಹಕ್ಕಾಗಿ ತುಂಬಾ ಕೃತಜ್ಞನಾಗಿದ್ದೇನೆ. ಸಿಎಂ ಗದ್ದುಗೆ ಏರೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಫಸ್ಟ್ ಪೋಸ್ಟ್ ಹಾಕೋದ್ರ ಮೂಲಕ ತಾವು ಧನ್ಯವಾದಗಳನ್ನ ತಿಳಿಸಿದ್ದಾರೆ ಹೈಕಮಾಂಡ್ಗೆ. ಗಾಂಧಿ ಕುಟುಂಬ ಕರ್ನಾಟಕದ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದೆ, ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಒಂದು ಸುದೀರ್ಘವಾದ ಪೋಸ್ಟ್ ಅನ್ನ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ನಾವು ಅದನ್ನ ಗಮನಿಸಬಹುದು. ನಾಳೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗ್ತಾ ಇರೋದಕ್ಕೆ ಸಂಬಂಧಪಟ್ಟಂತ ಮೊದಲ ರಿಯಾಕ್ಷನ್ ಇದು. ಅಂದ್ರೆ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಆ ಮೂಲಕ ಗಾಂಧಿ ಕುಟುಂಬ ಯಾವಾಗ್ಲೂ ಕೂಡ ನನಗೆ ಸಪೋರ್ಟಿವ್ ಆಗಿದೆ, ಈಗ ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದೆ, ಸಿಎಂ ಸ್ಥಾನವನ್ನ ಕೊಟ್ಟಿದೆ, ಹೀಗಾಗಿ ನಾನು ಕೃತಜ್ಞನಾಗಿದ್ದೇನೆ ಅಂತ ಒಂದು ಸುದೀರ್ಘವಾದ ಪೋಸ್ಟ್ ಅನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ರಾಜಕೀಯ ಪಯಣ ಮೆಲುಕು ಹಾಕಿದಂತ ಡಿಕೆ ಶಿವಕುಮಾರ್ ಆ ಪೋಸ್ಟ್ ನಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ರಾಜೀವ್ ಗಾಂಧಿ ಅವರನ್ನ ನೋಡಿದಾಗಲೇ ನಾನು ದೊಡ್ಡ ಕನಸು ಕಂಡಿದ್ದೆ. ರಾಜೀವ್ ಗಾಂಧಿಯಿಂದಾಗಿ ಸಾರ್ವಜನಿಕ ಸೇವೆಗೆ ಅರ್ಪಿಸಿಕೊಂಡೆ. ತನಗೆ ನಾಯಕತ್ವದ ಪಾಠ ಕಲಿಸಿದ್ದು ಸೋನಿಯಾ ಗಾಂಧಿ. ಪೋಸ್ಟ್ ನಲ್ಲಿ ಇದನ್ನೆಲ್ಲ ಬರ್ಕೊಂಡಿದ್ದಾರೆ. ಕಷ್ಟದ ಸಮಯದಲ್ಲಿ ತನ್ನ ಜೊತೆ ನಿಂತು ಪ್ರೋತ್ಸಾಹ ನೀಡಿದ್ರು ಸೋನಿಯಾ ಗಾಂಧಿ. ಇನ್ನು ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೀತಾ ಇದ್ದೀನಿ. ಪ್ರಿಯಾಂಕಾ ಗಾಂಧಿ ಪ್ರತಿಯೊಬ್ಬರನ್ನು ಗೌರವದಿಂದ ನಡೆಸಿಕೊಳ್ತಾರೆ. ಎಂದೆಂದಿಗೂ ಕೂಡ ಗಾಂಧಿ ಕುಟುಂಬಕ್ಕೆ ಕೃತಜ್ಞನಾಗಿರ್ತೇನೆ. ಪ್ರಾಮಾಣಿಕತೆ ಮತ್ತು ಬದ್ಧತೆಯೊಂದಿಗೆ ಕೆಲಸ ಮಾಡ್ತೀನಿ. ಗಾಂಧಿ ಕುಟುಂಬಕ್ಕೆ ಕೃತಜ್ಞತೆ ಸಲ್ಲಿಸಿದಂತ ಡಿಕೆ ಶಿವಕುಮಾರ್ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ಗಾಂಧಿ ಕುಟುಂಬದವರನ್ನ ನೆನೆದಿದ್ದಾರೆ. ರಾಜೀವ್ ಗಾಂಧಿಯಿಂದ ಹಿಡಿದು ಈಗ ಸದ್ಯದ ಪ್ರಿಯಾಂಕಾ ಗಾಂಧಿಯವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿದ್ದಾರೆ. Congress history is country's history. Congress strength is country's strength. We all remember Rajiv Gandhi. I was in a college. He recognized people like me to become a legislator, and now I'm here today. Tihar for the first time to save a party worker. She had come. After I came out, within a few days, the Gandhi family, Srimati Sonia Gandhi, sat together and appointed me as the Karnataka Pradesh Congress Committee President. ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ನಮ್ಮ ದೇಶದ ಸಂವಿಧಾನಕ್ಕೆ ಸದಾ ಬದ್ಧನಾಗಿರುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. I am confident that Congress Party and DK Shivakumar ji will work with full effort to ensure that we are and hard. We brought a government with breaking a double-engine government. Tell me one leader in this country who has shown this commitment. He walked the streets of this country from Kanyakumari. ಒಬ್ಬ ಕಾರ್ಯಕರ್ತ ಚೀಫ್ ಮಿನಿಸ್ಟರ್ ಆಗ್ತಾ ಇರೋದು. ಮೈ ಲಾಯಲ್ಟಿ ಟು ದಿ ಗಾಂಧಿ ಫ್ಯಾಮಿಲಿ ಇಸ್ ಡಿಫರೆಂಟ್.
It is the Gandhi family has kept this party and the country united. I am a born congressman. I will die as a congressman. Congress history is country's history. Congress strength is country's strength. We all remember Rajiv Gandhi. I was in a